ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಹರ್ಷಿತ್ ಮಾತಾಡ್ತಾ ಇದ್ದೀನಿ. ನೋಡಿ, ಇವತ್ತಿಂದ ನಾನೇನು ನಿಮ್ಮ ಮನೆ ಮಗ ಅಂತ ಏನು ಕೇಳ್ತಿದ್ದೀನಿ ಅಂದರೆ, ನೀವು ಹಂಗೆ ಮನೆ ಮಗನ ಥರ ಅಥವಾ ಅಣ್ಣನ ಥರ ತಮ್ಮನ ಥರ ಒಂದು ಒಳ್ಳೆ ಪ್ರೀತಿ ಕೊಟ್ಟು ಒಂದು ಆಶೀರ್ವಾದ ಮಾಡಿ ಈಗ ಒಂದು ಹಂತಕ್ಕೆ ತೊಗೊಂಬಂದಿದ್ದೀರಾ ಯೂಟ್ಯೂಬ್ ಚಾನಲ್ನ. ಸೊ ಬೇಗ ಸಪೋರ್ಟ್ ಸಿಕ್ಕಿ, ನನಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ನಾನು ಮಾಡೋ ಒಳ್ಳೆ ಕೆಲಸ ಸುಮಾರು ಜನ ಗುರುಸಿ ಫೋನ್ ಮಾಡಿ ಹೇಳ್ತಾರೆ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಅಂತ. ನಾನು ವಿತ್ ಪ್ರೂಫ್ ಬೇಕಾದ್ರೆ ಹೇಳ್ತೀನಿ. ಈಗ ಮಂಗಳವಾರ ಒಂದು ಹಸು ತೊಗೊಂಡಿದ್ದಾರೆ ಅವರು ಎಷ್ಟು ಪ್ರೀತಿಯಿಂದ ನನ್ನ ಮೇಲಿರೋ ನಂಬಿಕೆಗೆ ವಿಶ್ವಾಸಕ್ಕೆ ಫುಲ್ ಅಮೌಂಟ್ ಪೇ ಮಾಡಿ ಹಸುನ ತೊಗೊಂಡಿದ್ದಾರೆ, ಪರ್ಚೇಸ್ ಮಾಡಿದ್ದಾರೆ. ಅದು ನಾನು ಇವತ್ತು ಸಂಜೆ ಲೈವಲ್ಲಿ ತೋರಿಸ್ತೀನಿ. ಮತ್ತು ಫ್ರೆಂಡ್ಸ್, ಇವಾಗ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ನನ್ನ ಕಡೆಯಿಂದ ಒಂದು ಚಿಕ್ಕ ಅಳಿಲ್ ಸೇವೆ ಮಾಡೋಣ ಅಂತ ಇದ್ದೀನಿ. ನನ್ನ ಕಡೆಯಿಂದ ಒಂದು ಚಿಕ್ಕದಾಗಿ ಗಿಫ್ಟ್ ಕೊಡೋಣ ಅಂತ ಇದ್ದೀನಿ. ನೀವೇ ನೋಡಿದ್ದೀರಾ ನಮ್ಮ ಮನೆ ಪರಿಸ್ಥಿತಿ, ನಾವಿರೋದು, ನನ್ನ ಪರಿಸ್ಥಿತಿ, ನಮ್ಮ ಮನೆ ಪರಿಸ್ಥಿತಿ ಎಲ್ಲ ನೀವೇ ನೋಡಿದ್ದೀರಾ. ಅಂಥದ್ರಲ್ಲೂ ನಾನು ಒಂದು ರೈತರಿಗೆ ಒಂದು ಸಣ್ಣದಾಗಿ ಒಂದು ಉಡುಗೊರೆ ಕೊಡೋಣ ಅಂದ್ಬಿಟ್ಟು ಡಿಸಿಷನ್ ತೊಗೊಂಡಿದ್ದೀವಿ. ನಾನು ನಮ್ಮ ಮನೆಯಲ್ಲೆಲ್ಲ ಮಾತಾಡಿಕೊಂಡು ಒಂದು ಕರುನ ಗಿವ್ ಅವೇ ಮಾಡೋಣ ಅಂತ ಇದ್ದೀವಿ. ಯಾರಾದರೂ ಒಂದು ಬಡ ರೈತರಿಗೆ ಅಥವಾ ಒಂದು ಹಸು ಸಾಕಿರ್ತಾರೆ ಅಂಥವ್ರಿಗೆ ಈ ಕರುನ ಕೊಟ್ಟರೆ ಅವ್ರು ಹಾಲು ಕೂಡಿಸ್ಕೊಂಡು ಕರು ಚೆನ್ನಾಗಿ ನಮ್ಮನ್ನು ನೆನೆಸ್ಕೊತಾರೆ ಒಂದು ದಿವಸ ಅಂತ ಈಗ ಒಂದು ಕರುನ ಗಿವ್ ಅವೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ರೈತ ಏನು ಅಂದರೆ ಈಗ ಬರೀ ಮೋಸನೇ ಜಾಸ್ತಿ ಆಗಿದೆ. ಹೈನುಗಾರಿಕೆಯಲ್ಲಿ ಈಗ ಹಸು ತೊಗೋಬೇಕು ಅಂದರೆ ಈಗ ಯಾರಾದ್ರು ಸುಮಾರು ಜನ ರೈತರು ಹಸು ತೊಗೊತಾ ಇರ್ತಾರೆ, ಬರೀ ಮೋಸನೇ ಆಗಿರುತ್ತೆ, ಹಾಲು ಬರಲ್ಲ ಅಥವಾ ತೊಟ್ಟು ಫೇಲ್ ಆಗಿರುತ್ತೆ, ಅಥವಾ ಅವ್ರು ಹೇಳಿರೋ ಹಾಲು ತುಂಬ ಜಾಸ್ತಿ ಹೇಳಿರ್ತಾರೆ, ಅದು ಕಮ್ಮಿ ಬಂದಿರುತ್ತೆ, ಏನೇನೋ ಒಂದು ಸಮಸ್ಯೆ ಇರುತ್ತೆ. ಯಾರನ್ನೂ ಒಳ್ಳೆ ಹಸುಗಳನ್ನ ಕಮ್ಮಿ ಕೊಡಿಸ್ತಾ ಇಲ್ಲ, ರೈತರಿಗೆ ತುಂಬ ಮೋಸ ಮಾಡ್ತಾ ಇದ್ದಾರೆ ದಲ್ಲಾಳಿಗಳು. ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ರೈತರಿಗೆ ಒಳ್ಳೇದಾಗಬೇಕು, ಒಳ್ಳೆ ಹಸುಗಳನ್ನ ಇದ್ದಿದ್ದಂಗೆ ಹೇಳಿ ಕೊಡಿಸ್ಬೇಕು ಅಂದ್ಬಿಟ್ಟು ನಾನು ಬಂದಿರೋದು. ಸೊ ಸುಮಾರು ಜನ ಕಮೆಂಟಲ್ಲಿ ಹಾಕಿ ರೈತರಿಗೋಸ್ಕರ ಬಂದಿರೋದು ಬಾರಪ್ಪ ಒಳ್ಳೇದಾಗುತ್ತೆ ನಿಮಗೆ ಅಂತ. ಮತ್ತು ಸುಮಾರು ಜನ ಹಸುಗಳು ತೊಗೊಂಡು ಯಾರೂ ನಾವು ಹೇಳಿರೋಕ್ಕಿಂತ ಹಾಲನ್ನ ಜಾಸ್ತಿನೇ ಕರೀರು, ಎಲ್ಲರೂ ಯಾರೂ ಕಮ್ಮಿ ಕರೆದಿಲ್ಲ. ಸೊ ಇವಾಗ ಒಂದು ಕರು ಗಿವ್ ಅವೇ ಮಾಡ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದೆ ಕರು, ಅದು ಇದೆ, ಎಷ್ಟು ಮುದ್ದಾಗಿದೆ ಕರು. ಈ ಜರ್ಸಿ ಕರುನ ಗಿವ್ ಅವೇ ಮಾಡ್ತಾ ಇದ್ದೀವಿ. ನೋಡಿ ತುಂಬ ಮುದ್ದಾಗಿದೆ. ಈಗ ನೋಡಿ ಫ್ರೆಂಡ್ಸ್, ಇದನ್ನು ಯಾರಿಗಾದರೂ ನಿಮ್ಮ ಗೊತ್ತಿದ್ದರೆ, ನಿಮಗೆ ಯಾರಾದರೂ ಬಡವ್ರಿಗೆ ಅಥವಾ ಒಂದು ಹಸು ಸಾಕೊಂಡಿರ್ತಾರೆ ಅಂಥವ್ರಿಗೆ ಫ್ರೀಯಾಗಿ ಕೊಡೋಣ ನಮ್ಮ ಕಡೆಯಿಂದ ಒಂದು ಚಿಕ್ಕ ಹೆಲ್ಪ್ ಆಗಲಿ ಅವರಿಗೆ. ನೋಡಿ, ನಾನು ದುಡ್ಡು ಕೊಟ್ಟು ತೊಗೊಂಡು ಬಂದು ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಅಂದರೆ ನನಗೆ ಏನು ಒಂದು 5,000 6,000 ರೂಪಾಯಿ ಬಿದ್ದಿದೆ ಫ್ರೆಂಡ್ಸ್. ಇದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕೊಟ್ಟು ತಂದಿರೋದು. ಹಾಸನಲ್ಲಿ ಇದ್ದಿದ್ದು ಕರು ಇದು. ಅಲ್ಲಿಂದ ಕೊಟ್ಟು ತೊಗೊಂಡು ಬಂದು ಒಂದು ರೈತರಿಗೆ ಫ್ರೀಯಾಗಿ ಕೊಡೋಣ, ಒಂದು ಉಡುಗೊರೆಯಾಗಿ. ಈ ನನ್ನನ್ನು ನೆನೆಸ್ಕೊತಾರೆ, ಒಂದು ದಿವಸ ನಾನು ಕೊಟ್ಟರೆ ಅವರು ಇದ್ರ ಹಾಲು ಕೊಡೋ ತನಕ ನನ್ನನ್ನು ನೆನೆಸ್ಕೊತಾ ಇರ್ತಾರೆ. ಸೊ ಅದಕ್ಕೆ ಈ ಕರುನ ಫ್ರೀಯಾಗಿ ಕೊಡೋಣ ಅಂತ ಇದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಯಾರಾದರೂ ನಿಮಗೆ ಗೊತ್ತಿರೋರು ಕರುಗಳಿಗೆ ಕೊಟ್ಟರೆ ಚೆನ್ನಾಗಿ ಸಾಕೊತಾರೆ, ಸ್ವಲ್ಪ ಬಡವರು ತಗೊಳ್ಳೋ ಶಕ್ತಿ ಇಲ್ಲ ಅವರಿಗೆ ಅನ್ನೋರಿಗೆ ಈ ಕರುಗೆ ಕೊಟ್ಟು ಒಂದು ಹೆಲ್ಪ್ ಮಾಡೋಣ ನಮ್ಮ ಕಡೆಯಿಂದ. ನಿಮ್ಮ ಕಡೆಯಿಂದನೂ ಒಂದು ಹೆಲ್ಪ್ ಆಗಲಿ. ಒಳ್ಳೆ ರೈತರಿಗೆ ಯಾರಿಗಾದರೂ ಕೊಡೋಣ, ನನಗೆ ಕಾಂಟ್ಯಾಕ್ಟ್ ಮಾಡಿಸಿ, ನಾನು ಕೊಡ್ತೀನಿ ಇದನ್ನ. ಮತ್ತು ನಾನು ಬೇರೆಯವ್ರ ಥರ ಅಲ್ಲ ಊಹಾಪೋಹ ಮಾಡಿಬಿಟ್ಟು ಗಿವ್ ಅವೇ ಮಾಡ್ತೀನಿ ಅಂದ್ಬಿಟ್ಟು ಕೊಡದೇ ಇರೋದು. ನಾನು ಗಿವ್ ಅವೇ ಮಾಡಿ ತೊಗೊಂಡು ಹೋಗ್ಬೇಕಾದ್ರೂ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಕರು ತುಂಬ ಚೆನ್ನಾಗಿದೆ, ಜರ್ಸಿ ಕರು. ನೋಡಿ, 10 ದಿವಸದ ಕರು ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿದೆ. ನೋಡಿ, ನಿಮ್ಮ ಈ ಬಡ ರೈತ ಮಾಡ್ತಿರೋ ಕೆಲಸ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಒಳ್ಳೆ ಕೆಲಸನ ಅಂತ, ಹೆಲ್ಪ್ ಆಗುತ್ತಾ ಅಂತ. ಈಗ ನನ್ನ ಯೂಟ್ಯೂಬ್ ಚಾನಲ್ಲು ಕ್ರಿಯೇಟ್ ಆಗಿದ್ದು ಸ್ವಲ್ಪ ದಿವಸಕ್ಕೆ ಈಗ 2,500 ಜನ ಫಾಲೋವರ್ಸು, ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದೀರಾ. ನಂಗೆ ಅಷ್ಟೇ ಖುಷಿ ಆಗ್ತಿದೆ, ನನಗೆ ಇಷ್ಟು ಸಪೋರ್ಟ್ ನೀಡ್ತಾ ಇದ್ದೀರಾ, ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ರೈತರು ಅಂತ. ಸೊ ನೋಡಿ, ಈಗ ಫ್ರೆಂಡ್ಸ್, ನಾನು ಕರು ಕೊಡ್ತಾಯಿದ್ದೀನಿ ಇವತ್ತು. ನೆಕ್ಸ್ಟು ಹಸುನೇ ಕೊಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ನಾನು ನೋಡಿ ಫ್ರೆಂಡ್ಸ್, ನನಗೆ ಲಾಭ ಮಾಡೋದು ಅವಶ್ಯಕತೆ ಇಲ್ಲ ಇದರಲ್ಲಿ. ನನಗೆ ಲಾಭ ಏನು ಅಂದರೆ ಹಾಲು ಹಾಕೊತೀವಿ ನಾವು ಡೈರಿಗೆ, ಅಷ್ಟು ಸಾಕು. ಮತ್ತು ಒಂದು ಹಸುನಲ್ಲಿ 1,000 ನಾನು ಕೇಳ್ಬಿಟ್ಟು ಇಸ್ಕೊತೀನಿ ರೈತರ ಹತ್ರ. ಅದರಲ್ಲಿ ಮೇಲೆ ಉಳಿಸ್ಕೊಂಡು ಮಾಡೋ ಲಾಭ ನನಗೆ ಅವಶ್ಯಕತೆ ಇಲ್ಲ ಅದು. ಸೊ ಈಗ ಕರು ಕೊಡ್ತಾಯಿದ್ದೀನಿ, ನೆಕ್ಸ್ಟು ಹಸು ಕೊಡ್ತೀನಿ. ಒಳ್ಳೇದಾಗಲಿ. ಹಿಂಗೆ ಹಸುಗಳು ಅಥವಾ ತಿಂಗಳ ಈ ಥರ ಕರುಗಳು ಹಸುಗಳನ್ನ ನಾನು ಕೊಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಸಹಾಯ ಮಾಡ್ತೀನಿ. ನನಗೆ ಇನ್ನೂ ಯೂಟ್ಯೂಬಿಂದ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿಲ್ಲ ಫ್ರೆಂಡ್ಸ್. ಯೂಟ್ಯೂಬಿಂದ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆದರೆ ಯೂಟ್ಯೂಬಿಂದ ಏನು ದುಡ್ಡು ಬರುತ್ತೆ ಪೂರ್ತಿ ನಾನು ನಮ್ಗೆ ರೈತರಿಗೆ ಅಂತಲೇ ನಾನು ಮುಡಿಪಾಗಿಟ್ಟಿದ್ದೀನಿ. ಇದನ್ನ ನೋಡಿ, ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದು ಕರುನ ಒಳ್ಳೆ ಮನೆಗೆ ಹೋಗಂಗೆ ನೀವು ನಿಮ್ಮ ಮುಖಾಂತರ ಒಳ್ಳೆ ಮನೆಗೆ ಹೋಗಂಗೆ ತಲುಪಿಸಿ ಕರುನ ಅಂತ ಕೇಳ್ಕೊತೀನಿ. ಸೊ ನೀವು ಫ್ರೀಯಾಗಿ ಏನಕ್ಕೆ ಕೊಡ್ತೀರಾ ಅಂತೆಲ್ಲ ಕೇಳ್ತಿರ್ಬೋದು. ನನ್ನ ಖುಷಿ, ನನ್ನ ಮನಸ್ಸಿಗೆ ಖುಷಿ ಪಡಿಸುತ್ತೆ. ನೋಡಿ, ನನಗೆ ಊಟ ಹಾಕೋದ್ರೂ ಸ್ವಲ್ಪ ಜನ ನೆನೆಸ್ಕೊಳ್ಳಲ್ಲ, ಅಥವಾ ದುಡ್ಡು ಕೊಟ್ರು ಮರ್ತ್ಬಿಡ್ತಾರೆ ಜನ. ನೋಡಿ, ಈ ಕರು ಕೊಟ್ಟರೆ ಏನೋ ಒಂದು ಅವ್ರ ಪ್ರೀತಿಯಿಂದ ಈ ಕರು ಇರೋ ಗಂಟ ನನ್ನನ್ನು ನೆನೆಸ್ಕೊತಾರೆ, ನಮ್ಮನ್ನು ನೆನೆಸ್ತಾರೆ. ಅವರು ಇದರಿಂದ ಮುಂದೆ ಒಂದು ಒಳ್ಳೆ ಆದಾಯ ಕಂಡಾಗ ನಮ್ಮನ್ನು ಹಾರೈಸ್ತಾರೆ. ಇಂಥವ್ರು ಒಬ್ಬರು ಕೊಟ್ಟರು ಅಂತ ಹಾರೈಸ್ತಾರೆ. ಅದಕ್ಕೋಸ್ಕರ ಕೊಡ್ತಾಯಿದ್ದೀನಿ. ಮತ್ತು ಈ ಥರ ನಿಮ್ಮ ಸಪೋರ್ಟ್ ಯೂಟ್ಯೂಬಲ್ಲಿ ಚೆನ್ನಾಗಿ ಸಿಕ್ಕಿದೆ. ಈಗ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನಂದು ಪೇಜ್ ಇದೆ, ಫಾಲೋ ಮಾಡ್ಕೊಳ್ಳಿ ಅದರಲ್ಲೂ ದಯವಿಟ್ಟು.
ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ ಈಗ ಬಿಟ್ಟಿರಲಿಲ್ಲ ಜಾಸ್ತಿ, ಯೂಟ್ಯೂಬ್ ಬಿಟ್ಟಿರಲಿಲ್ಲ. ಸೊ ಈಗ ಇನ್ಸ್ಟಾಗ್ರಾಮ್ದು ಪೇಜ್ ನಾನು ತೋರಿಸಿರ್ತೀನಿ ಸ್ಕ್ರೀನ್ ಮೇಲೆ. ದಯವಿಟ್ಟು ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲೂ. ಮತ್ತು ಫೇಸ್ಬುಕ್ ಪೇಜು ಇದೆ, ಹರ್ಷಿ ಡೈರಿ ಫಾರ್ಮ್ ಅಂತಲೇ, ಎರಡೂ ಎಲ್ಲ ಒಂದೇ ಲೋಗ ಇರೋದು, ಹರ್ಷಿ ಡೈರಿ ಫಾರ್ಮ್ ಅಂತ. ದಯವಿಟ್ಟು ಎಲ್ಲದರಲ್ಲೂ ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿರಿ ಎಲ್ಲ. ಈಗ ನನ್ನ ಕರುಗಳು ಈಗ ಇನ್ಸ್ಟಾಗ್ರಾಮಲ್ಲೂ ಸಪ್ರೇಟ್ ಬರ್ತವೆ, ಇದು ಫೇಸ್ಬುಕ್ಕಲ್ಲೂ ಸಪ್ರೇಟ್ ಬರ್ತವೆ, ಯೂಟ್ಯೂಬಲ್ಲೂ ಸಪ್ರೇಟ್ ಬರ್ತವೆ. ಸೊ ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇದ್ದರೆ ಒಳ್ಳೆ ಹಸುಗಳು ಕರುಗಳು ಕೊಡಿಸ್ತಾ ಇರ್ತೀನಿ, ಮತ್ತು ಗಿವ್ ಅವೇನೂ ಮಾಡ್ತಾ ಇರ್ತೀನಿ. ಸೊ ನೋಡ್ಕೊಳ್ಳಿ, ಕರು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಒಳ್ಳೆ ಮನೆಗೆ ಗಿವ್ ಅವೇ ಮಾಡಬೇಕು, ಇದು ಒಳ್ಳೆ ಮನೆಗೆ ಹೋಗೋ ಥರ ನೀವು ಮಾಡಿ ಅಷ್ಟೇ ಫ್ರೆಂಡ್ಸ್. ಈಗ ನಿಮ್ಮ ಸಪೋರ್ಟು ನಮಗೆ ಮುಖ್ಯ. ಸೊ ಓಕೆ ಫ್ರೆಂಡ್ಸ್, ಇವಾಗ ಈ ಕರು ಗಿಫ್ಟ್ ಮಾಡ್ತಾ ಇದ್ದೀನಿ. ಈಗ ಹಿಂಗೆ ನಿಮ್ಮ ಮನೆ ಮಗನ ನೀವೇ ಬೆಳೆಸಬೇಕು, ರೈತರನ್ನ ಬೆಳೆಸಿ ಸಪೋರ್ಟ್ ಮಾಡಿ. ನಾನು ಎಷ್ಟು ನಿಮಗೆ ಒಳ್ಳೆ ಹಸುಗಳನ್ನ ಕಮ್ಮಿ ಕೊಡಿಸ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ನಾನು ಇನ್ನೊಂದು ಮಂಗಳವಾರ ವೀಡಿಯೋ ಮಾಡ್ತೀನಿ, ಒಬ್ಬರು ರೈತರಿಗೆ ಹಸು ಕೊಡಿಸಿದ್ದೀನಿ, ಎಷ್ಟು ಕಮ್ಮಿ ಕೊಡಿಸಿದ್ದೀನಿ ಅಂದರೆ ಒಳ್ಳೆ ಹಸು ಕೊಡಿಸಿದ್ದೀನಿ. ಅವ್ರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸ ನಾನು ಪ್ರತಿಯೊಂದೂ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ಮುಖಾಂತರ. ಸೊ ಇನ್ನೂ ಯಾರ್ಯಾರು ಇದು ಇನ್ಸ್ಟಾಗ್ರಾಮಲ್ಲಿ ಇದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಈಗ ಕರು ಯಾರಿಗೆ ಒಳ್ಳೆ ಮನೆಗೆ ತಲುಪಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ನೀಡಿದೆ ಅಂಥವ್ರಿಗೆ ತಲುಪಿಸಿ, ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಾನು ಗಿವ್ ಅವೇ ಮಾಡೋಣ, ಅದರದ್ದು ವೀಡಿಯೋ ಮಾಡಿಬಿಡ್ತೀನಿ. ಸೊ ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.